ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಮುಖ್ಯವಾಗಿ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿದಂಥವರಲ್ಲಿ ಅದರಲ್ಲಿ ನಾವು ಎರಡು ಭಾಗವನ್ನು ಆಯ್ಕೆ ಮಾಡ್ಕೊಂಡ್ವಿ. ಒಂದು ಶಾಂತಿ ಮಾರ್ಗ, ಇನ್ನೊಂದು ಕ್ರಾಂತಿ ಮಾರ್ಗ ಅಂತ. ನಾವು ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ನೆನೆಯಲೇಬಹುದಾದಂತಹ ವ್ಯಕ್ತಿಗಳಲ್ಲಿ ಒಂದು ಮಹಾತ್ಮ ಗಾಂಧೀಜಿ ಅವರು ಬರ್ತಾರೆ ಶಾಂತಿ ಮಾರ್ಗದಲ್ಲಿ, ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಅವ್ರನ್ನೂ ಕೂಡ ನಾವು ನೆನೆಯಬೇಕು ಈ ಸಂದರ್ಭದಲ್ಲಿ. ಅಂದರೆ ಭಾರತ ದೇಶ ಮುಖ್ಯವಾಗಿ ಸ್ವಾತಂತ್ರ್ಯ ಪಡೆದಿರ್ತಕ್ಕಂಥದ್ದು ಶಾಂತಿ ಮಾರ್ಗದಿಂದಲೇ ಅಂತ ನಾವು ಆಯ್ಕೆ ಮಾಡ್ಕೊತೀವಿ. ಕಾರಣ ಏನಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ವಿರೋಧಿಸಿ ಅವನಿಗೆ ಒಂದು ಪ್ರತಿಭಟನೆ ಮಾಡಿ ಅದ್ರ ಜೊತೆಯಲ್ಲಿ ಹಿಂಸಾತ್ಮಕವಾಗಿ ಆ ವ್ಯಕ್ತಿಯನ್ನು ದೇಶದಿಂದ ಓಡಿಸಿದೆ ಆದರೆ ಆತ ಮತ್ತೆ ಬರುವಂತ ಸಾಧ್ಯತೆ ಇದೆ. ಅದ್ರ ಬದಲಾಗಿ ಶಾಂತಿ ಮಾರ್ಗದಲ್ಲಿ ಅವರೇ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದಾಗ ಮತ್ತೆ ಹಿಂದಿರುಗಿ ಬರುವಂತ ಸಾಧ್ಯತೆ ಇಲ್ಲ. ಆ ಕಾರಣಕ್ಕೋಸ್ಕರ ಶಾಂತಿ ಮತ್ತೆ ಸತ್ಯ ಇವುಗಳನ್ನು ಆದರ್ಶವಾಗಿ ಹೊಂದಿರತಕ್ಕಂತಹ ಮಹಾತ್ಮ ಗಾಂಧೀಜಿಯವರು, ನಿಮಗೆ ಗೊತ್ತಿದೆ, ಗುಜರಾತಿನ ಪೋರಬಂದರ್ನಲ್ಲಿ ಇವರು ಜನಿಸ್ತಾರೆ. ತಂದೆ ಕರಮಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ, ಇವರಿಗೆ ಮಗನಾಗಿ ಜನಿಸ್ತಾರೆ 1869 ಅಕ್ಟೋಬರ್ 2. ಈಗ ಅವ್ರದ್ದು 1156ನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇನ್ನೊಬ್ಬ ವ್ಯಕ್ತಿ ಅಂತಂದ್ರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತಹ ತತ್ವವನ್ನ ತಮ್ಮ ಜೀವನದಲ್ಲಿ ಆದರ್ಶವಾಗಿ ಹೊಂದಿರತಕ್ಕಂಥವ್ರು, ಇನ್ನೊಂದು ಸ್ವಾಭಿಮಾನಕ್ಕೆ ಹೆಸರಾಗಿರ್ತಕ್ಕಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನಮ್ಮ ಭಾರತ ದೇಶದ 2ನೇ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಇನ್ನೊಂದು, ಇವರು ಕಡು ಬಡತನದ ಜೀವನವನ್ನ ನಡೆಸಿದಂಥವ್ರು ಆದರೂ ಕೂಡ ಒಂದು ಆದರ್ಶ ಜೀವನವನ್ನು ಹೊಂದಿ ತಮ್ಮ ಮಕ್ಕಳಿಗೂ ಕೂಡ ಆ ಗುಣವನ್ನ ಕಲಿಸ್ಕೊಟ್ಟಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮೊನ್ನೆ ಒಂದು ಘಟನೆ ಓದ್ತಾ ಇದ್ದೆ. ಅಂದ್ರೆ ಅವರು ಕೂಡ ಬಾಲ್ಯದಲ್ಲಿದ್ದಂಥ ಸಂದರ್ಭದಲ್ಲಿ ತನ್ನ ಸ್ನೇಹಿತರೊಂದಿಗೆ ಒಮ್ಮೆ ಅಂದ್ರೆ ಮಾವಿನ ತೋಟಕ್ಕೆ ಹೋಗಿರ್ತಾರಂತೆ. ಆ ಸಂದರ್ಭದಲ್ಲಿ ಆ ಮಾವಿನ ತೋಟದ ಮಾಲೀಕ ಏನ್ ಮಾಡ್ತಾನೆ, ಎಲ್ಲಾರನ್ನು ಹಿಡಿತಾನೆ. ಅದರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಿಗಬಿಟ್ಬಿಡ್ತಾರೆ. ಕಳ್ತನ ಮಾಡ್ತಾ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು ಅವ್ರನ್ನ ಬೈತಾರೆ. ಆದ್ರೆ ಆ ಸಂದರ್ಭದಲ್ಲಿ ನನಗೆ ತಂದೆ ಇಲ್ಲ ಅಂತ ಅಂದ್ಬಿಟ್ಟು ಆ ವಿಚಾರನೆಲ್ಲ ಹೇಳ್ತಾರಂತೆ. ಆದ್ರೆ ತಂದೆ ಇಲ್ಲದ ಒಬ್ಬ ಮಗ ಇನ್ನೂ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು ನೀನು ಅಂತ ಹೊಂಟ್ರೆ, ಆದ್ರೆ ಈ ರೀತಿ ಕಾರ್ಯ ಒಳ್ಳೇದಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ ಅಲ್ಲಿಂದ ಅವರ ವ್ಯಕ್ತಿತ್ವ ಬದಲಾಗ್ತಾ ಹೋಗುತ್ತೆ. ನಂತರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಂತವ್ರು ಇವರು. ಮತ್ತೆ ಬಡವರ ಪರವಾಗಿ ನಿಂತಂಥವ್ರು, ರೈತರ ಪರವಾಗಿ ನಿಂತಹ ವ್ಯಕ್ತಿಯಾಗಿ ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಕಾಣ್ತೀವಿ. ಪ್ರಸ್ತುತ ಈ ಸಂದರ್ಭದಲ್ಲಿ ಇಬ್ಬರು ಕೂಡ ಅಕ್ಟೋಬರ್ 2ನೇ ತಾರೀಕಿಗೆ ಹುಟ್ಟಿರೋದ್ರಿಂದ ಇವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ನಮ್ಮ ಶಿಕ್ಷಕರಿಗೂ ಮತ್ತೆ ವಿದ್ಯಾರ್ಥಿಗಳಿಗೂ ನೋಡೋದಾದ್ರೆ ಒಂದು ಒಳ್ಳೆಯ ವಿಚಾರವನ್ನು, ಇವರಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಸಾಕಷ್ಟಿದೆ. ಆ ಗುಣಗಳನ್ನ ಮಕ್ಕಳಲ್ಲಿ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ತಾ ಈ ಮಾತನ್ನು